ಹಲೋ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಅಚ್ಚು ಕ್ಯೂಟಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ಇವತ್ತು ಕ್ರಿಸ್ಪಿಯಾಗಿ ಕಡಲೆ ವಡೆ ಮಾಡೋದು ನಮ್ಮ ವಾರ್ಗಿತಿ ಹೇಳ್ಕೊಡ್ತಾರಂತ ಹ್ಯಾಂಗೆ ಮಾಡ್ತಾರೆ ನೋಡ್ಕೊಂಬರ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿರಿ ಒಂದ್ಸಲ. ಸೊ ಈ ಚಮಚದಲ್ಲಿ ನಾನು 2 ಚಮಚ ಕಡಲೆಬೇಳೆನ ತಗೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಇಷ್ಟ ಆಗಿದೆ. ಸೊ ಇದನ್ನು ನಾನು ಒಂದ್ಸರಿ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನೀಗ ಒಂದ್ಸತಿ ಬೇಳೆನ ತೊಳ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು 1 ಚಮಚ ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ಅಕ್ಕಿನ ಏನಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಸ್ವಲ್ಪ ಕ್ರಿಸ್ಪಿನೆಸ್ಗೋಸ್ಕರ ಅಕ್ಕಿ ಆ್ಯಡ್ ಮಾಡೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅಂತ. ಸೊ 2 ಚಮಚಕ್ಕೆ 1 ಚಮಚ ಅಕ್ಕಿ ಹಾಕಿದ್ದೀನಿ. ಸೊ ಅಕ್ಕಿ ಹಾಕ್ತಾ ಇರೋ ರೀಸನ್ ಏನಂತ ಹೇಳಿದ್ರೆ, ಕೆಲವೊಂದು ಬಜ್ಜಿ ಆಗಿರ್ಬೋದು ಅಥವಾ ಬೋಂಡ ಆಗಿರ್ಬೋದು ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ. ಸೊ ಇದು ಅಕ್ಕಿ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ತಣ್ಣಗಾದ್ಮೇಲೂ ಕೂಡ ಆ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ಸೊ ತಿನ್ನೋದಕ್ಕೂ ಕೂಡ ಮಜಾ ಬರುತ್ತೆ. ಅಕ್ಕಿ ಕುರುಮ್ ಅನ್ನೋಕೆ ಅಕ್ಕಿ ಹಾಕ್ಬೇಕಂತ ಹೇಳತ್ತಾಳ್ರಿ. ಕಡಲೆಬೇಳೆಯನ್ನು ನೆನೆಸಿ 1 ಅವರ್ ಆಗಿದೆ. ಸೊ ಅದಕ್ಕೆ ಬೇಕಾಗಿರುವಂಥ ಮಸಾಲೆಗಳನ್ನು ನಾನಿಲ್ಲಿ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಕಡಲೆಬೇಳೆ ಆಲ್ರೆಡಿ 1 ಅವರ್ ನೆಂದಿದೆ. ಆ್ಯಂಡ್ ಸ್ವಲ್ಪನೇ ಸಾಫ್ಟ್ನೆಸ್ ಇದೆ ಆ್ಯಂಡ್ ಸ್ವಲ್ಪ ಖಡಕ್ಕಾಗಿದೆ. ಯಾಕೆಂತ ಹೇಳಿದ್ರೆ, ತುಂಬ ಮೆತ್ತಗಾಗೋಯ್ತು ಅಂತಂದರೆ ನೀರು ಥರ ಆಗೋಗುತ್ತೆ, ವಡೆ ಚೆನ್ನಾಗಿ ಬರೋದಿಲ್ಲ. ಸೊ ಇದ್ರ ಜೊತೆಲಿ ನಮಗೆ ಇನ್ನೂ ಸ್ವಲ್ಪ ಮಸಾಲೆನ ಆ್ಯಡ್ ಮಾಡಬೇಕಾಗತ್ತೆ. ಆ ಮಸಾಲೆ ಏನೇನಂತ ತೋರಿಸ್ತೀನಿ, ಬನ್ನಿ ನೋಡಿ. ನಾನಿಲ್ಲಿ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ 1 ಈರುಳ್ಳಿನ, ಆ್ಯಂಡ್ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ. ನಿಮಗೆ ಯಾವ ಥರ ಸ್ಪೈಸಿನೆಸ್ ಬೇಕೋ ಆ ಥರ ನೋಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಕಾಳುಮೆಣಸು, ಇದು ಟೋಟಲಿ ನಿಮಗೆ ಆಪ್ಷನಲ್. ಆ್ಯಂಡ್ ಸ್ವಲ್ಪ ಜೀರಿಗೆ. ಇಷ್ಟನ್ನು ನಾವೀಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೋಬೇಕು. ಆ್ಯಂಡ್ ಇಲ್ಲಿ ನಾನು ಸಣ್ಣದಾಗಿ 1 ಈರುಳ್ಳಿನ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆಲಿ ಸಣ್ಣದಾಗಿ ಹೆಚ್ಚಿರುವಂಥ ಕರಿಬೇವಿನ ಸೊಪ್ಪನ್ನು ಕೂಡ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಯಾವಾಗ ನಾನು ಆ್ಯಡ್ ಮಾಡ್ತೀನಿ ಅಂತ ಮುಂದೆ ನಾನು ತೋರಿಸ್ತೀನಿ. ಸೊ ಈಗ ನಾನು ಒಂದು ಮಿಕ್ಸಿ ಜಾರಲ್ಲಿ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕಾಳುಮೆಣಸು ಮತ್ತು ಜೀರಿಗೆ ಇದನ್ನೆಲ್ಲ ಹಾಕಿ ನೀರನ್ನು ಹಾಕ್ದಲೇ ಮಿಕ್ಸಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನಾನು ಸ್ವಲ್ಪ ಅದನ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದೊಂದು ಸ್ವಲ್ಪ ತರಿಯಾಗಿ ಮಿಕ್ಸಿ ಆಗಿದ ತಕ್ಷಣ ಇಲ್ಲಿ ನಾನು ನೆನೆಸಿಟ್ಟಿರುವಂಥ ಕಡಲೆಬೇಳೆ ಮತ್ತು ಅಕ್ಕಿನ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ತರಿಯಾಗಿರಲಿ. ಬೇಳೆ ಅದೆಲ್ಲ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ರೀತಿ ಅದನ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ತುಂಬ ತೆಳುವಾಗಿಲ್ಲ, ಯಾಕೆಂತಂದರೆ ನಾನು ಇದರಲ್ಲಿ ನೀರನ್ನ ಆ್ಯಡ್ ಮಾಡಿಲ್ಲ. ಸೊ ನಾನಿಲ್ಲಿ ಒಂದು ಬೌಲ್ಗೆ ಆ ಮಿಕ್ಸ್ಚರ್ನ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಿಶ್ರಣ ಈ ಥರ ಇರಬೇಕು. ಸೊ ಈ ಥರ ನಾವು ಉಂಡೆ ಕಟ್ಟೋದಕ್ಕೆ ಈಸಿ ಆಗಬೇಕು. ಸೊ ಆಗ ನೀವು ವಡೆ ಶೇಪ್ಗೆ ಅದನ್ನು ತಟ್ಟಿ ಎಣ್ಣೆಯಲ್ಲಿ ಬಿಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ವಡೆ. ಇದಕ್ಕೆ ನಾನು ಆಗಲೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕಂತ ಅಂದರೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಹಾಕ್ಕೊಂಡಿಲ್ಲ. ಸೊ ಈ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಬೇಗ ಆಗುವಂಥ ಒಂದು ಸ್ನ್ಯಾಕ್ಸ್ ಇದು. ಸಂಜೆ ಟೈಮ್ಗೆ, ಟೀ ಟೈಮಲ್ಲಿ, ಇಲ್ಲಾಂತಂದರೆ ಮಕ್ಕಳಿಗೆ ಏನು ತಿಂತಾ ಇಲ್ಲ ಅನ್ನೋ ಟೈಮಲ್ಲಿ ಸೊ ಇದನ್ನೆಲ್ಲ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇದಾಗಲೇ ರೆಡಿಯಾಗಿದೆ. ಸೊ ಫ್ರೈ ಮಾಡೋದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ತಾಯಿದ್ದೀನಿ. ಸೊ ಎಣ್ಣೆ ಚೆನ್ನಾಗಿ ಕಾಯಬೇಕು.
ನಂತರ ನಾನಿಲ್ಲಿ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಸ್ವಲ್ಪ ಕಾಳನ್ನು ಹಾಕಿ ನೋಡ್ತಾ ಇದ್ದೀನಿ. ಸೊ ಎಣ್ಣೆ ಆಲ್ರೆಡಿ ಕಾದಿದೆ. ಸೊ ಇವಾಗ ನೀವು ಲೋ ಫ್ಲೇಮಲ್ಲಿ ಟರ್ನ್ ಮಾಡ್ಕೊಳ್ಳಿ. ಆ್ಯಂಡ್ ವಡೆನ ಹಾಕೋದ್ಕಿಂತ ಮುಂಚೆ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಳ್ಳಿ. ಆವಾಗ ವಡೆ ಮಿಶ್ರಣ ಏನಿದೆ ಅದು ಕೈಗೆ ಅಂಟೋದಿಲ್ಲ. ಸೊ ನೋಡಿ, ಈ ಥರ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಎಡ್ಜ್ನ ತುಂಬ ಸ್ವಲ್ಪ ತೆಳುವಿಗೆ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ನಾನೀಗ ಇದನ್ನ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಸೊ ಎಣ್ಣೆಗೆ ಬಿಡೋ ಟೈಮಿಗೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕೆಂತಂದರೆ ಒಳಗಡೆದೆಲ್ಲ ಬೇಯಬೇಕು. ಸೊ ತುಂಬ ಹೈ ಫ್ಲೇಮಲ್ಲಿ ಇತ್ತು ಅಂತ ಹೇಳಿದ್ರೆ ಮೇಲ್ಗಡೆ ಎಲ್ಲ ತುಂಬ ಬ್ರೌನ್ ಆಗಿಬಿಡುತ್ತೆ, ಇಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ, ಒಳಗಡೆ ಏನೂ ಬೇಯೋದಿಲ್ಲ. ಹಾಗಾಗಿ ಸೊ ತುಂಬ ಕೇರ್ಫುಲ್ಲಾಗಿ ಮಾಡಿ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಮೇಲ್ಗಡೆಯಿಂದನೂ ಅಷ್ಟೇ ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಸೊ ನಾನು ಲೋ ಫ್ಲೇಮಲ್ಲಿ ಬೇಯಿಸ್ತಾ ಇರೋದ್ರಿಂದ ಒಳಗಡೆನೂ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇದೀಗ ಫ್ರೈ ಆಗ್ತಾ ಇದೆ. ಅದು ಚೆನ್ನಾಗಿ ಫ್ರೈ ಆಗಲಿ. ಅಲ್ಲಿ ತನಕ ಉತ್ತರ ಕರ್ನಾಟಕ ಮತ್ತು ಬ್ಯಾಂಗ್ಳೂರಿಗೆ ಎಷ್ಟು ವರ್ಡ್ಸ್ಗಳಿಗೆ ಡಿಫ್ರೆನ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇವ್ರದ್ದು ಬಂದು ಬಿಜಾಪುರ, ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆ್ಯಂಡ್ ನಂದು ಬಂದು ಶಿವಮೊಗ್ಗ. ಸೊ ಮೊದಲನೇ ವರ್ಡು ನಾನು ಸ್ಟಾರ್ಟ್ ಮಾಡ್ತೀನಿ. ನೀನು ಅದಕ್ಕೆ ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತಾರೆ ಅದನ್ನ ನೀನು ಹೇಳು. ಓಕೆ, ಬನ್ನಿ. ಬನ್ನಿ. ತಿಂಡಿ ಆಯ್ತಾ? ಹೂವ ನಮ್ಮ ಕಡೆ ಬಂದು ಹಂಗೇನಾದ್ರು ಅಂದು ಓಡಿಸ್ಕೊಂಡೇ ಹೋಗ್ತೀನಿ. ನಾಷ್ಟ ಆಯಿತು. ಬಟ್ಟೆ, ಅರ್ಬಿ, ದೇವಸ್ಥಾನ, ಗುಡಿ, 9:45. 9:45. ಇದೇನವ್ವ ಕಾಲ ಕೈ ಏನು ಮಾಡ್ತಿದ್ಯಾ? ಏನು ನಡೆಸಿ ಏನು ನಡೆಸಿ ಎಲ್ಲಿ ನಡೆಸೋದು? ಭಾಷೆ ಅಮ್ಮ, ಹಂಗೆಲ್ಲ ಇದು ಮಾಡಬೇಡ. ಹುರ್ಗಡ್ಲೆ, ಪುಟಾಣಿ, ಕಡಲೆ ಬೀಜ, ಶೇಂಗಾ. ಸರಿ ಹೋಯ್ತು ಬಿಡು. ಇಲ್ಲಿ ನೋಡಿ, ವಡೆ ಆಲ್ರೆಡಿ ಆಗಿದೆ, ಚೆನ್ನಾಗಿ ಬೆಂದಿದೆ ಒಳಗಡೆಯಿಂದನೂ. ಆ್ಯಂಡ್ ಹೊರಗಡೆನೂ ಕೂಡ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಣ್ಣೆನ ಸ್ವಲ್ಪ ಸೋಸ್ಕೊಳ್ಳಿ ಹೀಗೆ. ಸೊ ಎಣ್ಣೆಯಿಂದ ನಾನು ಆಲ್ರೆಡಿ ತೆಗಿತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಒಳಗಡೆನೂ ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಿ ನೋಡಿ, ವಡೆ ಆಲ್ರೆಡಿ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ನಾನೀಗ ಅದನ್ನ ನಿಮಗೆ ಮುರಿದು ತೋರಿಸ್ತೀನಿ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಒಳಗಡೆ ತುಂಬ ಸಾಫ್ಟಾಗಿದೆ. ಮೇಲ್ಗಡೆಯಿಂದ ಎಲ್ಲ ಕುರುಮ್ ಅಂತ ಇದೆ. ಕಡಲೆಬೇಳೆ ವಡೆ ತಯಾರಾಗಿದೆ. ಇದನ್ನು ತಿಂದು ನಮ್ಮ ವಾರ್ಗಿತ್ತಿ ಹೇಗಿದೆ ಅಂತ ಟೇಸ್ಟ್ನ ಹೇಳ್ತಾರೆ. ತಗೋ, ಬರೀ ಹೆಂಗೈತಿ ಕಡಲೆವಡೆ ಅಂತ ನೋಡ್ಕೊಂಬರವಂತ. ಫಸ್ಟಿಗೆ ಸಾಸ್ ಇತ್ತು ನಮ್ಮ ಉಪ್ಪೆಲ್ಲ ಹೇಗಿದೆ? ಎಲ್ಲ ಮಸ್ತ್ ಐತ್ರಿ. ಬಟ್ ನೀವು ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಕುರುಮ್ ಅಂತಿದೆ. ಸಣ್ಣ ಮಕ್ಕಳಿಗಂತೂ ಇದಂತೂ ಭಾಳ ಇಷ್ಟ ಆಗುತ್ತೆ. ಮತ್ತು ಇದು ನೋಡೋದಷ್ಟು ಗೊತ್ತಾಗಲ್ಲ, ಬಟ್ ತಿಂದಾಗ ಆ ಕಡಲೆಬೇಳೆ ಆಗಿರ್ಬೋದ್ರಿ, ಇಲ್ಲ ಅಂತಂದ್ರೆ ಉಳ್ಳಾಗಡ್ಡೆ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಎಲ್ಲನೂ ಆಕೆ ನೈಸಾಗಿ ರುಬ್ಕೊಂಡಿದ್ದಿಲ್ಲ. ಹಾಗಾಗಿ ಎಲ್ಲ ನಮ್ಮ ಬಾಯಿಗೆ ಸಿಗ್ತಾವೆ. ಭಾಳ ಅಂದ್ರೆ ಭಾಳ ಟೇಸ್ಟಿ, ಭಾಳ ಮಸ್ತ್ ಅನಿಸ್ತದೆ. ಒಂದ್ಸಲ ನೀವು ಮಾಡ್ಕೊಂಡು ತಿನ್ಕೊಂಡು ನೋಡ್ಬೋದು ಯಾವ ಥರ ಆಗೈತೆ ಅಂತ. ಸಾಸ್ ಇದನ್ನು ಆಗಿರ್ಬೋದು, ವಿತೌಟ್ ಸಾಸು ಆಗಿರ್ಬೋದು, ಭಾಳ ಮಸ್ತ್ ಅದ. ಮತ್ತು ಅಷ್ಟೇನು ಆಯಿಲ್ ಕೂಡ ಇದು ಹಿಡ್ಕೊಂಡಿಲ್ಲ, ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲ ಮಾಡ್ಕೊಂಡು ತಿನ್ನಿರಿ. ಮತ್ತು ಅಕ್ಕಿ ಅಂದಂಗೆ ಕಮ್ಮಿ ಫ್ಲೇಮ್ ಒಳಗೆ ಮಾಡಿರ್ತೀವಿ ಅಂತಂದರೆ ಜಾಸ್ತಿ ಎಣ್ಣೆನೂ ಹಿಡಿಯಲ್ಲ, ಮತ್ತು ಮೇಲ್ಗಡೆ ಬ್ರೌನ್ ಆಗಿ ಒಳಗಡೆ ಹಾಗೆ ಇರೋದು ಅದು ಕೂಡ ಆಗೋದಿಲ್ಲ. ಒಳಗಡೆನೂ ಬೆಂದಿರುತ್ತೆ, ಮೇಲ್ಗಡೆನೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ತಿನ್ನಿರಿ. ಥ್ಯಾಂಕ್ ಯು.